ಅವರು ಬಾಳಲಿ, ಅವರ ಮನಸ್ಸಿಗೆ ಅವ್ರಿಗಾಗಿರುವಂಥ ನೋವೆಲ್ಲ ತೊಲಗಿ ಹೋಗಲಿ. ಅಭಿಮಾನಿಗಳ ಪ್ರೀತಿಯ ಹೊಳೆ, ಅಭಿಮಾನದ ಹೊಳೆಯಲ್ಲಿ ಆ ನೋವೆಲ್ಲ ಕೊಚ್ಕೊಂಡು ಹೋಗಲಿ, ಅವರು ಸಂತೋಷವಾಗಿ ಬಾಳಲಿ ಅಂತ 100 ಸರಿ ನಾನು ಹೇಳ್ತೀನಿ. ನನ್ನ ತಾಯಿಯವರು ನೋವಲ್ಲಿ ಮಲಗಿದ್ದಾಗ ಬಂದು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ, ಸರ್ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಕ್ಕಂಥ ಒಂದು ದೊಡ್ಡ ಮನುಷ್ಯನ್ನ ನಾವು ಏನ್ರಿ ಹೇಳೋಕ್ಕಾಗತ್ತೆ? ಅಂಥ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ? ಏನು ತಪ್ಪಿದೆ? ತಪ್ಪಿಲ್ಲ. ಅಣ್ಣ ತಮ್ಮ ಅಂದರೆ ಮಾತ್ರ ಒಗ್ಗಟ್ಟಿರ್ಬೇಕೆ? ಅವ್ರು ಯಾರು, ನಾನು ಯಾರು? ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಆಲ್ ಕನ್ನಡಿಗಾಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಈ ಪ್ರೀತಿನ ಕಲಿಯೋಣ, ಪ್ರೀತಿನ ಹಂಚೋಣ. ನಾವು ಒಂದಷ್ಟು ಕಾಲ ಊಟ ಮಾಡಿ ಆಯಿತು, ಊಟ ಮಾಡೋರಿಗೆ ಅವಕಾಶ ಮಾಡಿಕೊಟ್ಬಿಟ್ಟು ಅವ್ರು ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷ ಪಟ್ಟರೆ ನಮ್ಮನ್ನು ಸಾಕ್ತಾರಪ್ಪ ನಾಳೆ. ಆ ಪ್ರೀತಿ ಯಾವಾಗಲೂ ಇರಬೇಕು. ದರ್ಶನ್ ಅವ್ರಿಗೆ ಪ್ರೀತಿಯಿಂದ ಇಷ್ಟು ವರ್ಷದ ಒಂದು ಪ್ರೀತಿ ಕೊಡುಗೆ ಕೊಡ್ತಾಯಿದ್ದೀನಿ. ಅಭಿಮಾನಿಗಳು ನೊಂದ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಪ್ರತಿ ವೇದಿಕೆಯಲ್ಲೂ ನಾನು ಈ ಹಾಡನ್ನ ಹಾಡ್ತಾ ಬಂದಿದ್ದೀನಿ. ನನ್ನ ತಾಯಿಯವರಿದ್ದರು, ಇವತ್ತು ಅವ್ರು ಇಲ್ಲ. ಅಣ್ಣವ್ರನ್ನ ನೆನೆಸ್ಕೊಂಡು ದರ್ಶನ್ ಅವ್ರಿಗೆ ನನ್ನ ಈ ನುಡಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಎಲ್ಲಾನು ಕಂಡ ಮೇಲೂ ಡಿ ಬಾಸ್ ನಮಗೆ ಮೇಲೂ, ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು, ಮುಂದಿನ ನಮ್ಮ ಜನ್ಮ ಬರೆದಿಟ್ಟ ನಂತರ ಬ್ರಹ್ಮ ಇಲ್ಲಿಗೆ ಇಂದಿಗೂ ನಾವಿಲ್ಲಿಗೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.